ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಚರ್. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಆರ್ ಅವರ್ ಮೆಕ್ಯಾನಿಕ್ಸ್ ಅಂಡರ್ ಪೇಡ್. ಸೊ ಇಲ್ಲಿ ನಾನು ಮೆಕ್ಯಾನಿಕ್ಸ್ ಅಂದರೆ ಯಾವ ಮೆಕ್ಯಾನಿಕ್ಸ್ ಅಂದರೆ ಬೇಸಿಕಲಿ ನಾನು ಶೋರೂಮ್ ಮೆಕ್ಯಾನಿಕ್ಸ್, ನಾವು ಯಾವುದೇ ವೆಹಿಕಲ್, ಕಾರು ಆರ್ ಬೈಕ್ ಯಾವುದೇ ವೆಹಿಕಲ್ ನಾವು ತಗೋತೀವೋ ಅಲ್ಲಿರೋ ಶೋರೂಮ್ ಮೆಕ್ಯಾನಿಕ್ಸು ಅಂಡರ್ ಪೇಡೋ ಅಥವಾ ಲೈಕ್ ಆಬ್ವಿಯಸ್ಲಿ ಅವ್ರಿಗೆ ಕರೆಕ್ಟಾಗಿ ಪೇ ಮಾಡ್ತಾರೋ ಅವ್ರಿಗೆ ಸ್ವಲ್ಪ ಜಾಸ್ತಿನೇ ಪೇ ಮಾಡ್ತಾ ಇದ್ದೀರೋ ಅಂತ ನಿಮಗೆ ನಂದು ಒಪಿನಿಯನ್ಸ್ ಮನೇಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಏನು ಕನ್ಸಿಡರ್ ಮಾಡ್ತಾ ಇದ್ದೀನಿ ಅಂದರೆ ಫಸ್ಟ್ಲಿ ಆಬ್ವಿಯಸ್ಲಿ ದೇರ್ ಆರ್ ಅದರ್ ಮೆಕ್ಯಾನಿಕ್ಸ್ ಆಲ್ಸೋ, ಇಂಡಿವಿಜುವಲ್ ಮೆಕ್ಯಾನಿಕ್ಸ್ ಇರ್ತಾರೆ ಔಟ್ಸೈಡ್ ದ ಶೋರೂಮ್ ಆಲ್ಸೋ. ಸೊ ಅವ್ರದ್ದು ಪೇಮೆಂಟ್ ಬಗ್ಗೆ ಒಂದು ಸಣ್ಣ ಲೈಕ್ ಬ್ರೀಫ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ವೆದರ್ ಇಟ್ ಇಸ್ ಒಂದು ಸ್ಟ್ಯಾಂಡರ್ಡ್ ಅವ್ರದ್ದು, ಇಸ್ ಇಟ್ ಓಕೆ ರೈಟ್ ಫಾರ್ ದ ಕರೆಂಟ್ ಟೈಮು ಆರ್ ಕಂಪೇರ್, ನಾನು ಯಾವ್ದು ಕಂಪೇರ್ ಮಾಡ್ತೀನಿ ಅಂದರೆ ಬೇರೆ ಕಂಟ್ರೀಸ್ನ ಕಂಪೇರ್ ಮಾಡಿದ್ರೆ ಅವ್ರ ಸಿಚುವೇಷನ್ನ ಕಂಪೇರ್ ಮಾಡಿ ನಮ್ಮದು ಕಂಟ್ರಿಯಲ್ಲಿ ಆ್ಯಕ್ಚುಲಿ ಆರ್ ದೇ ಆ್ಯಕ್ಚುಲಿ ಆಸ್ಕಿಂಗ್ ದ ರೈಟ್ ಅಮೌಂಟು ಅವ್ರು ಜಾಸ್ತಿ ಕೇಳ್ತಾ ಇದ್ದಾರೆ, ಕಮ್ಮಿ ಕೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇದೆಲ್ಲ ಏನಕ್ಕೆ ನಾನು ಡಿಸ್ಕಸ್ ಮಾಡಬೇಕು ಅಂತ ನೀವು ಕೇಳ್ಬೋದು. ಅವ್ರ ಮೆಕ್ಯಾನಿಕ್ಸ್ ಬಗ್ಗೆ ನಾವೇನು ಡಿಸ್ಕಸ್ ಮಾಡಬೇಕು, ಅವ್ರ ಕಂಪನಿ ಪೇ ಮಾಡ್ತಾರೆ, ಅವ್ರಿಗೆ ಮಾಡಲು ಹೌ ಡಸ್ ಇಟ್ ಮ್ಯಾಟರ್ ಟು ಕನ್ಸ್ಯೂಮರ್ಸ್ ಲೈಕ್. ಸೊ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡೋಣ, ಏನಕ್ಕೆ ಅದು ಡಸ್ ಮ್ಯಾಟರ್ ಅಂತ ಹೇಳ್ತೀನಿ. ಬಿಕಾಸ್ ಆಲ್ರೆಡಿ ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ಕಡೆ ನಿಮಗೆ ಗೊತ್ತು, ಕೆಲವು ಕಡೆ ಟ್ರಾಲ್ ಮಾಡ್ತಾರೆ, ಕೆಲವು ಕಡೆ ಲೈಕ್ ಆಬ್ವಿಯಸ್ಲಿ ಅವ್ರ ಬಗ್ಗೆ ಏನೋ ಲೈಕ್ ಮೆಕ್ಯಾನಿಕ್ಸ್ ಸರಿ ಇಲ್ಲ ಅಂತ ಹೇಳ್ತಾರೆ. ಮೆಕ್ಯಾನಿಕ್ಸು ಇಲ್ಲ ತುಂಬ ಚೆನ್ನಾಗಿ ಸರ್ವಿಸ್ ಕೊಡುವಂಥ ಪಾಸಿಟಿವ್ ನೋಟ್ಸು ನಾನು ತುಂಬ ಕಮ್ಮಿನೇ ನಾನು, ಬಿಕಾಸ್ ಈ ಎಂಡ್ ಆಫ್ ದ ಡೇ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ನೆಗೆಟಿವಿಟಿನೇ ಜಾಸ್ತಿ ಸ್ಪ್ರೆಡ್ ಆಗೋದು ನೋಡ್ತೀರಾ. ಸೊ ಆಬ್ವಿಯಸ್ಲಿ ನಿಮಗೆ ಇವ್ರು ಸರಿಯಾಗಿ ಮಾಡಿಲ್ಲ, ಅವ್ರು ಸರಿಯಾಗಿ ಮಾಡಿಲ್ಲ ಅಂತ ಹೇಳಿದ್ರೆ ಹೈಲೈಟ್ ಆದರೆ ನಿಮಗೆ ಆ ವಿಡಿಯೋ ಅವ್ರು ಲೈಕ್ ಯೂಟ್ಯೂಬಲ್ಲೋ ಅವ್ರ ಸೋಷಿಯಲ್ ಮೀಡಿಯಾದಲ್ಲೋ ಅದು ಜಾಸ್ತಿ ವೈರಲ್ ಆಗುತ್ತೆ. ಸೊ ಆಬ್ವಿಯಸ್ಲಿ ಆ ಥರ ನಾವು ಜಾಸ್ತಿ ವೀಡಿಯೋಸ್ ನೋಡ್ತಾ ಇದ್ದೀವಿ. ಲೈಕ್ ಎಸ್ಪೆಷಲಿ ಒಂದು ಕಂಪನಿನ ಪರ್ಟಿಕ್ಯುಲರ್ಲಿ ನಾನು ಲೈಕ್ ಹೇಳಲ್ಲ ಇದೇ ಕಂಪನಿ ಅದೇ ಕಂಪನಿ ಅಂತ, ಎಷ್ಟೊಂದು ಕಂಪನೀಸಲ್ಲೂ ನೀವು ನೋಡಿರ್ಬೋದು. ಒಂದು ಪರ್ಟಿಕ್ಯುಲರ್ ಕಂಪನೀಸಲ್ಲಿ ಸ್ವಲ್ಪ ಜಾಸ್ತಿ ನೋಡ್ಬೋದು ಈ ಥರ ಇನ್ಸಿಡೆಂಟ್. ಓಕೆ, ಇವರು ಕಂಪನಿಯಿಂದ ಏನಾದರೂ ಲೈಕ್ ನೀವು ವೆಹಿಕಲ್ ತಗೊಂಡ್ರೆ ಅಲ್ಲಿ ಸರ್ವಿಸ್ ಸೆಂಟರ್ ಯಾವಾಗಲೂ ಚೆನ್ನಾಗಿರಲ್ಲ ಅಂತ ನೀವು ಕೇಳ್ಬಿಡ್ತೀರಾ. ಈವನ್ ಕಾರಲ್ಲಿ ಇರಲಿ ಇಲ್ಲ ಬೈಕಲ್ಲಿರಲಿ. ಆಬ್ವಿಯಸ್ಲಿ ನಾನು ನೇಮ್ ಮಾಡೋಕೆ ಹೋಗಲ್ಲ, ಏನಕ್ಕೆ ಆಸ್ ಎಟ್ ನಾನು ಆಲ್ರೆಡಿ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ, ಅನ್ಲೆಸ್ ನೀವು ಒಂದು ಪ್ರಾಡಕ್ಟ್ ತಗೋತೀರಾ ಆ್ಯಂಡ್ ಆ ಪ್ರಾಡಕ್ಟ್ ತೊಗೊಂಡ್ಬಿಟ್ಟು ಆಬ್ವಿಯಸ್ಲಿ ವೆಹಿಕಲ್ ಹೇಳ್ತಾ ಇರೋದು ತೊಗೊಂಡು ನಿಮಗೆ ಎಲ್ಲ ಯೂಸರ್ಸ್ ಅಟ್ಲೀಸ್ಟ್ 80% ಮೇಲೆ ಯೂಸರ್ಸ್ಗೆ ಈ ವೆಹಿಕಲ್ ತೊಗೊಂಡು ಸರ್ವಿಸ್ ಚೆನ್ನಾಗಿಲ್ಲ, ಅವ್ರ ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಂತಂದ್ರೆ ಯು ಕ್ಯಾನ್ ಸೇ ದಟ್ ದ ಎಂಟೈರ್ ಸರ್ವಿಸ್ ಸೆಂಟರ್ ಇಸ್ ಬ್ಯಾಡ್ ಆರ್ ಲೈಕ್ ಎಂಟೈರ್ ಕಂಪನಿ ಸರ್ವಿಸ್ ಚೆನ್ನಾಗಿಲ್ಲ, ಅವ್ರ ಎಂಟೈರ್ ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಂತ ಹೇಳ್ಬೋದು. ಬಟ್ ಅದರ್ವೈಸ್ ಇಫ್ 80% ಕಮ್ಮಿ ಇದ್ದಾರೆ ಅಂದರೆ ಐ ಕೆನಾಟ್ ಒಂದು ಪಿನ್ ಪಾಯಿಂಟ್ ಮಾಡೋಕ್ಕಾಗಲ್ಲ ಈ ವೆಹಿಕಲ್ ಬಗ್ಗೆ ಈ ಪ್ರಾಬ್ಲಮ್ ಆಗಿದೆ, ಈ ವೆಹಿಕಲ್ ಪಕ್ಕ ನಿಮ್ಮದು ವರ್ಸ್ಟ್ ವೆಹಿಕಲ್ ಆಸ್ ಅ ಪ್ರಾಡಕ್ಟ್ ಆಸ್ ಅ ಸರ್ವಿಸ್ ಪ್ರಾಡಕ್ಟ್ ವರ್ಸ್ಟ್ ಅಂತ ಹೇಳೋಕ್ಕಾಗಲ್ಲ. ಬಟ್ ಇದೊಂಥರ ಲೈಕ್ ನೀವು ಹೇಳ್ತಾ ಇರೋದು ಸ್ಕ್ಯಾಟರ್ಡ್ ಆಗಿದೆ. ಐ ವೋಂಟ್ ಸೇ ಎಲ್ಲ ಕಡೆನೂ ಕಂಪ್ಲೀಟ್ಲಿ ಆ ಥರ ಆಗಿಲ್ಲ, ಸ್ವಲ್ಪ ಸ್ಕ್ಯಾಟರ್ಡ್ ಆಗಿದೆ ಆ್ಯಂಡ್ ವಿ ಆರ್ ಸೀಯಿಂಗ್ ದಿಸ್ ಕೈಂಡ್ ಆಫ್ ಇಶ್ಯೂಸ್. ಸಿ ಈ ಥರ ನಾವು ವೆನ್ ವಿ ಬ್ರಿಂಗ್ ಅಬೌಟ್ ದೋಸ್ ಇಶ್ಯೂಸ್ ಒಳ್ಳೆಯದೇ ನನ್ನ ಒಪಿನಿಯನ್ಲಿ. ಬಿಕಾಸ್ ಬ್ರಿಂಗ್ ಔಟ್ ಮಾಡಿದ್ರೆ ಒಂಥರ ಲೈಕ್ ಅಥಾರಿಟೀಸ್ ಆರ್ ಮ್ಯಾನುಫ್ಯಾಕ್ಚರ್ಸ್ಗೆ ಒಂದು ಲೈಕ್ ಅವೇರ್ನೆಸ್ ಬರುತ್ತೆ. ಅವೇರ್ನೆಸ್ಗಿಂತ ಅವರಿಗೆ ಒಂಥರ ಭಯ ಬರುತ್ತೆ. ಓಕೆ, ಜನರಿಗೆ ಗೊತ್ತು ಈ ಥರ ಆಗ್ತಾ ಇದೆ ಆ್ಯಂಡ್ ಒಂದು ಬ್ಯಾಕ್ಲಾಶ್ ಇರುತ್ತೆ ಜನರಿಂದ, ನೀವು ಸರ್ವಿಸ್ ಚೆನ್ನಾಗಿ ಕೊಟ್ಟಿಲ್ಲ ಅಂದರೆ ಇಲ್ಲ ಪ್ರಾಡಕ್ಟ್ ಕ್ವಾಲಿಟಿ ನೀವು ಸರಿಯಾಗಿ ಕೊಟ್ಟಿಲ್ಲ ಅಂದರೆ ಒಂದು ಬ್ಯಾಕ್ಲಾಶ್ ಇರುತ್ತೆ ಅಂತ ಒಂದು ಇದು ಒಂದು ಒಳ್ಳೆ ರೀತಿಯೇ ಒಂದು ಈ ನೆಗೆಟಿವಿಟಿ ಇದ್ರೂ ನನ್ನ ಒಪಿನಿಯನ್ಲಿ ಒಂದು ರೀತಿ ಮ್ಯಾನುಫ್ಯಾಕ್ಚರ್ಗೆ ಒಂದು ವಾರ್ನಿಂಗ್ ಕೊಟ್ಟಂಗಾಗುತ್ತೆ. ಸೊ ಅವ್ರು ನೆಕ್ಸ್ಟ್ ಟೈಮ್ ಮಾಡಬೇಕಂತ ತುಂಬ ಕೇರ್ಫುಲ್ ಆಗಿರ್ತಾರೆ. ಆ್ಯಂಡ್ ಐ ಆಮ್ ಸೀಯಿಂಗ್ ದ ರಿಸಲ್ಟ್ಸ್ ಆಲ್ಸೋ ರೀಸೆಂಟ್ಲಿ ದಟ್ ಮ್ಯಾನುಫ್ಯಾಕ್ಚರ್ಸ್ ತುಂಬ ಕೇರ್ಫುಲ್ ಆಗಿದ್ದಾರೆ. ಅವ್ರದ್ದು ಏನು ಇಮೇಜ್ ಇದೆ ಇನ್ ದ ಸೊಸೈಟಿ, ಇನ್ ದ ಸೋಷಿಯಲ್ ಮೀಡಿಯಾ ಯಾವ ಥರ ಇಮೇಜ್ ಇದೆ ರಿಗಾರ್ಡಿಂಗ್ ಎಸ್ಪೆಷಲಿ ರಿಗಾರ್ಡಿಂಗ್ ಸರ್ವಿಸ್ ಯಾವ ಥರ ಇದೆ, ಇಲ್ಲ ಪಾರ್ಟ್ಸ್ ಕ್ವಾಲಿಟಿ ಹೆಂಗಿದೆ, ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡ್ತಾ ಇದ್ದಾರೆ. ಆ್ಯಂಡ್ ಇಶ್ಯೂಸ್ ಏನಾದ್ರು ಬಂದರೆ ದೇ ಆರ್ ಟೇಕಿಂಗ್ ವೆರಿ ಸೀರಿಯಸ್ಲಿ ಇನ್ ಟರ್ಮ್ಸ್ ಆಫ್ ಮ್ಯಾನುಫ್ಯಾಕ್ಚರ್ ಸೀರಿಯಸ್ ಆಗಿ ತಗೊಳ್ತಾರೆ ನಾನು ನೋಡ್ತಾ ಇದ್ದೀನಿ. ಎಸ್ಪೆಷಲಿ ಎಷ್ಟೊಂದು ಹೊಸ ವೆಹಿಕಲ್ಸ್ ರಿಲೀಸ್ ಆಗಿದೆ ಆ್ಯಂಡ್ ದೇ ಆರ್ ಟೇಕಿಂಗ್ ವೆರಿ ಸೀರಿಯಸ್, ನಾಟ್ ಮೊದಲಿನ ಥರ ಕೇರ್ಫುಲ್ ಈ ಥರ ಏನೂ ಇಲ್ಲ. ಬಿಕಾಸ್ ಒಂದ್ಸರಿ ಆ ಸೋಷಿಯಲ್ ಮೀಡಿಯಾಗೆ ಹೋಗಿ ಅದು ವೈರಲ್ ಆಗುತ್ತೆ ಅಂದರೆ ಅವ್ರದ್ದು ಪ್ರಾಡಕ್ಟ್ ಏನೇ ಅವ್ರದ್ದು ಆಬ್ವಿಯಸ್ಲಿ ಏನಾದ್ರು ಲಾಂಚ್, ಎಸ್ಪೆಷಲಿ ಹೊಸ ವೆಹಿಕಲ್ ಲಾಂಚ್ ಇದೆ, ಅದೊಂಥರ ಪ್ರಾಬ್ಲಮ್ಯಾಟಿಕ್ ಆಗಿಬಿಡುತ್ತೆ. ಸೊ ದಟ್ ವೆರಿ ಕೇರ್ಫುಲ್. ಬಟ್ ಎಂಡ್ ಆಫ್ ದ ಡೇ ದ ಪ್ರಾಬ್ಲಮ್, ಓಕೆ, ನಾವು ಕೋರ್ ಪ್ರಾಬ್ಲಮ್ ಕಡೆ ಗಮನ ಕೊಡಬೇಕು. ಇಸ್ ಇಟ್ ರಿಯಲಿ ದ ಪ್ರಾಡಕ್ಟ್ ಅಷ್ಟು ಕೆಟ್ಟದಾಗಿದೆಯೋ, ಇಲ್ಲ ಆ ಸರ್ವಿಸ್ ಅಷ್ಟು ಕೆಟ್ಟದಾಗಿದೆಯೋ, ಇಲ್ವಾ ಇಲ್ಲಿ ಸಮಥಿಂಗ್ ಏನಾದರೂ ಮಾಡ್ಬೋದು ಅಂತ ಅರ್ಥ ಮಾಡ್ಕೊಳ್ಳೋಣ. ಆ್ಯಂಡ್ ಇದರಲ್ಲಿ ಫಸ್ಟ್ಲಿ ನನಗೆ ಅನ್ಸೋದೇನೆಂದರೆ ದ ಮೆಕ್ಯಾನಿಕ್ಸ್ಗೆ ವಾಟ್ ಎವರ್ ದ ಪೇಮೆಂಟ್ ನಾವು ಕೊಡ್ತಾ ಇದ್ದೀವಿ ಎಸ್ಪೆಷಲಿ ಶೋರೂಮಲ್ಲಿ, ಇಸ್ ಇಟ್ ಆ್ಯಕ್ಚುಲಿ ಅಪ್ ಟು ದ ಮಾರ್ಕು ಆರ್ ಕಮ್ಮಿನ ಜಾಸ್ತಿನ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡೋಣ. ಫಸ್ಟ್ಲಿ ನೀವು ಅಂಡರ್ಸ್ಟ್ಯಾಂಡ್ ಮಾಡಬೇಕಾಗಿರೋದು, ನೀವು ನೋಡ್ಬೋದು ದಟ್ ಇವಾಗ ಪಾರ್ಟ್ಸ್ದು ಕಾಸ್ಟ್ ತುಂಬ ಜಾಸ್ತಿ ಆಗ್ತಾ ಇದೆ. ಲೈಕ್ ಎಸ್ಪೆಷಲಿ ನೀವು ಆಕ್ಸೆಸರೀಸ್ ನೀವು ತೊಗೋಬೇಕಂದ್ರೆ ನಾನು ರಾಯಲ್ ಎನ್ಫೀಲ್ಡ್ ನಾನು ನೋಡಿದ್ದೀನಿ, ಕೆಲವು ಮಿರರ್ಸ್ಗೆಲ್ಲ 7,000 6,000 ಟೋಟಲ್ ನಿಮಗೆ ಒಂದು ವೆಹಿಕಲ್. ಐ ಮೀನ್ ಮಿರರ್ಸ್ಗೆ ನಿಮ್ಗೆ 7,000 ಇದೆ ನಿಮಗೆ ಬಾರ್ ಆ್ಯಂಡ್ ಮಿರರ್ಸ್ಗೆಲ್ಲ. ಸೊ ಆ ಥರ ಎಷ್ಟೊಂದು ಆಕ್ಸೆಸರೀಸ್ ತುಂಬ ಕಾಸ್ಟ್ ಇದೆ. ಅದೇ ಥರ ನಿಮಗೆ ಬೇರೆ ಕಂಪನೀಸಲ್ಲೂ ನೋಡ್ಬೋದು. ಟ್ರಯಾಂಪಲ್ಲೂ ನೀವು ಐ ಮೀನ್ ಆಕ್ಸೆಸರೀಸ್ ನಾನು ನೋಡ್ತಾ ಇದ್ದೆ, ಸಖತ್ ಕಾಸ್ಟ್ಲಿ ಇದೆ. ನಿಮಗೆ ಒಂದು ಇಂಜಿನ್ ಗಾಡಿಗೆಲ್ಲ ಒಂದು ಥಿಂಕ್ ಅರೌಂಡ್ 10,000 ಸಮಥಿಂಗ್ ಎಲ್ಲ ಇದೆ ಕೆಲವು ಆಕ್ಸೆಸರೀಸ್ಗೆ. ಐ ಡೋಂಟ್ ನೋ ವೆದರ್ ಇಟ್ ಮೇಕ್ಸ್ ದಟ್ ಮಚ್ ಸೆನ್ಸ್ ನನ್ನ ಒಪಿನಿಯನ್. ಸೊ ಆಕ್ಸೆಸರೀಸ್ ಕಾಸ್ಟ್ ತುಂಬ ಜಾಸ್ತಿ ಇದೆ. ಐ ವುಡ್ ಸೇ ದ ಪ್ರೈಸಿಂಗ್ ಆಫ್ ದ ವೆಹಿಕಲ್ ತುಂಬ ಕಾಂಪಿಟೇಟಿವ್ ಆಗಿರ್ತಾ ಇದೆ. ನಾನು ರೀಸೆಂಟ್ಲಿ ರಿಲೀಸ್ ನೀವು ಇವನ್ ಪಲ್ಸರ್ ನೋಡೋದು NS400 ತುಂಬಾ ಕಾಂಪಿಟೇಟಿವ್ ಆಗಿ ರಿಲೀಸ್ ಮಾಡ್ತಾರೆ. ಸಿ ವೆನ್ ಇಟ್ ಕಮ್ಸ್ ಟು ದ ಪ್ರಾಡಕ್ಟ್ ಇಟ್ ಇಸ್ ಅಪ್ ಟು ದ ಕಂಪನಿ. ಅವ್ರು ಏನಂದ್ರೆ ನಂಬರ್ಗೆ ಮಾಡ್ತಾರೆ, ವಾಲ್ಯೂಮ್ಗೆ ಮಾಡ್ತಾರೆ. ಅವರು ಲೈಕ್ ಮಾರ್ಜಿನ್ನ ಕಮ್ಮಿ ಇಡ್ತಾರೆ, ಜಾಸ್ತಿ ನಂಬರ್ನ ನಾವು ಸೆಲ್ ಮಾಡ್ಬೋದು ಅಂತ ಅವರು ಪ್ರೈಸ್ನ ಕಾಂಪಿಟೇಟಿವ್ ಇಟ್ಕೊಂಡು ಸೆಲ್ ಮಾಡ್ತಾರೆ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಕ್ಯಾನ್ ದೇ ಡೂ ದ ಸೇಮ್ ಥಿಂಗ್ ವಿತ್ ದ ಸರ್ವಿಸ್ ಅಂತ ನಾವು ನೋಡಬೇಕಾಗುತ್ತೆ. ಆ್ಯಂಡ್ ಸರ್ವಿಸಲ್ಲಿ ಏನು ಇಶ್ಯೂ ಬಂದಿದೆ, ಇಸ್ ಇಟ್ ಲೈಕ್ ಸೊ ಇಲ್ಲಿ ಒಂದು 3 ಲೈಕ್ ಕೇಸ್ ಸಿನಾರಿಯೋಸ್ನ ನಾವು ಅಡ್ರೆಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಕೇಸ್ ಸಿನಾರಿಯೋ ಬಂದ್ಬಿಟ್ಟು ಅದರ ಮೆಕ್ಯಾನಿಕ್ಸ್ ಇದಾರಲ್ಲ ಅವ್ರಿಗೆ ಏನು ಟ್ರೈನಿಂಗ್ ಕೊಡ್ತಾ ಇದ್ದಾರೆ, ಇಸ್ ಇಟ್ ಅಡಿಕ್ವೇಟ್ ಇನಫ್ ಫಸ್ಟ್ಲಿ. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಆ್ಯಕ್ಚುಲಿ ಅವ್ರಿಗೆ ಏನಾದರೂ ಟ್ರೈನಿಂಗ್ ಪ್ರಾಪರ್ ಆಗಿ ಅವ್ರಿಗೆ ಕೊಡ್ತಾ ಇದ್ದಾರಾ. ಆ್ಯಂಡ್ ಥರ್ಡ್ ಥಿಂಗ್ ಬಂದ್ಬಿಟ್ಟು ಕ್ವಶನ್ ಬಂದ್ಬಿಟ್ಟು ಅವ್ರು ವಾಟ್ ಎವರ್ ಟ್ರೈನಿಂಗ್ ಕೊಡ್ತಾರಾ ಬಿಡ್ತಾರ ನಂಗೆ ಗೊತ್ತಿಲ್ಲ, ಅಟ್ಲೀಸ್ಟ್ ಅವ್ರಿಗೆ ವಾಟ್ ಎವರ್ ಏನು ವರ್ಕ್ ಮಾಡ್ತಾ ಇದ್ದಾರೆ ಅದಕ್ಕೆ ಪ್ರಾಪರ್ ಆಗಿ ಪೇಮೆಂಟ್ ಸಿಗ್ತಾ ಇದೆಯಾ ಇಲ್ವಾ ಅಂತ ಅಂಡರ್ಸ್ಟ್ಯಾಂಡ್ ಮಾಡೋಣ. ಸಿ ಫಾರ್ ದ ಫಸ್ಟ್ ಕ್ವಶನ್ ನಾನು ಹೇಳಿದೆ ನೋಡಿ, ಅವ್ರಿಗೆ ಪ್ರಾಪರ್ ಟ್ರೈನಿಂಗ್ ಕೊಡ್ತಾ ಇದ್ದಾರಾ ಇಲ್ವಾ ಅಂತ ಕೇಳಿದ್ರೆ
ನನ್ನ ಒಪಿನಿಯನ್ಲಿ ನನಗೆ ಏನಿಸ್ತಾ ಇದೆ ಅಂದರೆ ಐ ವುಡ್ ಸೇ ಕಂಪನಿ ಕಡೆಯಿಂದ ನನ್ನ ಒಪಿನಿಯನ್ಲಿ ಅಷ್ಟು ಪ್ರಾಪರ್ ಟ್ರೈನಿಂಗ್ ಒಂದೊಂದ್ಸಲಿ ಕೊಡ್ತಾ ಇಲ್ಲ. ಎಸ್ಪೆಷಲಿ ಹೊಸ ವೆಹಿಕಲ್ ಲಾಂಚ್ ಆದಾಗ ಎಷ್ಟೊಂದು ಇಶ್ಯೂ ಇರುತ್ತೆ, ಎಷ್ಟೊಂದು ಡೌಟ್ ಇರುತ್ತೆ. ಸೊ ಐ ಥಿಂಕ್ ಆ ಟೈಮಲ್ಲಿ ನನ್ನ ಒಪಿನಿಯನ್ಲಿ ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ಪ್ರಾಪರ್ ಟ್ರೈನಿಂಗ್, ಒಂಥರ ಡೈನಾಮಿಕ್ ಟ್ರೈನಿಂಗ್ ಇರಬೇಕು. ಸರ್ಟನ್ ಇಶ್ಯೂಸ್ ನಿಮಗೆ ಹೊಸದಾಗಿ ನಿಮಗೆ ಬರ್ಬೋದು. ಸೊ ಅವಾಗ ಒಂದು ಮೆಕ್ಯಾನಿಕಲ್ ಇರೋ ಶೋರೂಮ್ ಮೆಕ್ಯಾನಿಕ್ ಎನಿಬಡಿ ದೇ ವಿಲ್ ನಾಟ್ ನೋ ಎಕ್ಸಾಕ್ಟ್ಲಿ ವಾಟ್ ದ ಪ್ರಾಬ್ಲಮ್ ಇಸ್. ಅವರು ಫಸ್ಟ್ ಆಫ್ ಆಲ್ ಪ್ರಾಬ್ಲಮ್ನ ಎಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇರಲ್ಲ. ಕಸ್ಟಮರ್ ಬಂದ್ಬಿಟ್ಟು ಒಂದು ಪ್ರಾಬ್ಲಮ್ ಹೇಳ್ತಾರೆ, ನಾನು ಒಂದು ಪರ್ಟಿಕ್ಯುಲರ್ ಕಂಪನಿ ಅಂತ ಹೇಳ್ತಾ ಇಲ್ಲ, ಆ ಪ್ರಾಬ್ಲಮ್ನ ಎಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇರಲ್ಲ. ಸೊ ಅದನ್ನ ನಾವು ಫಸ್ಟ್ ಕ್ಲಿಯರ್ ಸ್ಟಾರ್ಟ್ ಮಾಡಬೇಕು. ಇಫ್ ಲೈಕ್ ಕಸ್ಟಮರ್ ಏನು ಸ್ಟುಪಿಡ್ ಅಲ್ಲ ಅಂತ ಫಸ್ಟ್ ನೀವು ರಿಯಲೈಸ್ ಮಾಡಬೇಕು. ಅವ್ರು ಏನೋ ಒಂದು ಪ್ರಾಬ್ಲಮ್ ಹೇಳಿದ್ದಾರೆ ಅಂದರೆ ಫಸ್ಟ್ ಅದನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕಾಗುತ್ತೆ. ಸೀರಿಯಸ್ ಆಗಿ ತಗೊಂಡ್ಬಿಟ್ಟು ನೀವು ಆಬ್ವಿಯಸ್ಲಿ ನಿಮಗೆ ಒಂದು ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಈ ಪ್ರಾಬ್ಲಮ್ ಇದ್ರೆ ಇದು ಅದು ಅಂತ ನೀವು ಇದನ್ನ ಪ್ರಾಪರ್ ಆಗಿ ಜಡ್ಜ್ ಮಾಡಬೇಕು. ಇದನ್ನ ವೆದರ್ ದಿಸ್ ಪ್ರಾಬ್ಲಮ್ ಇಸ್ ಆಕ್ಚುಲಿ ನಾವು ನೋಟಿಸ್ ಮಾಡಿದೀವ, ಆಲ್ರೆಡಿ ಅಡ್ರೆಸ್ ಮಾಡಿದೀವ, ಅವ್ರು ನಮಗೆ ಇದಕ್ಕೆ ಲೈಕ್ ಸೊಲ್ಯೂಷನ್ ಏನಾದರೂ ಆಲ್ರೆಡಿ ಇನ್ಸ್ಟ್ರಕ್ಟ್ ಮಾಡಿದೀವ ನಮ್ಮ ಮೆಕ್ಯಾನಿಕ್ ಅಂತ ಒಂದು ಚೆಕ್ ಮಾಡಬೇಕಾಗುತ್ತೆ. ಅದನ್ನ ಅಷ್ಟು ಚೆಕ್ ಮಾಡಲ್ಲ, ಒಂಥರ ಏನೋ ಕೇರ್ಲೆಸ್ ಆಗಿ ಮಾಡ್ತಾರೆ. ಅದನ್ನ ನಾವು ಫಸ್ಟ್ ಚೇಂಜ್ ಮಾಡಬೇಕಾಗುತ್ತೆ. ಸೊ ಎನಿ ಪ್ರಾಬ್ಲಮ್ ಬಂದಾಗ ಸೀರಿಯಸ್ ಆಗಿ ಅದನ್ನ ಅಡ್ರೆಸ್ ಮಾಡೋದು ಕಲಿಬೇಕಾಗುತ್ತೆ ಆ್ಯಂಡ್ ಅದನ್ನ ಡೈನಾಮಿಕ್ಲಿ ಸಾಲ್ವ್ ಮಾಡಬೇಕಾಗುತ್ತೆ ಫ್ರಮ್ ದ ಟಾಪ್ ಅಥಾರಿಟಿ. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ದ ಮೆಕ್ಯಾನಿಕ್ಸ್ ಆನ್ ದ ಗ್ರೌಂಡ್. ಟಾಪ್ ಅಥಾರಿಟಿಯಿಂದ ಇದನ್ನ ಲೈಕ್ ಎನಿ ಪ್ರಾಬ್ಲಮ್ ಬಂದರೂ ಅದನ್ನ ಸೀರಿಯಸ್ ಆಗಿ ತಗೊಳ್ಬೇಕು. ಹೋಪ್ಫುಲಿ ನಾನು ನೋಡ್ತಾ ಇದ್ದೀನಿ ಅದನ್ನ ತಗೋತಾ ಇದ್ದಾರೆ. ಸೊ ಅದನ್ನೇ ಸ್ವಲ್ಪ ಇನ್ನೂ ಅಗ್ರೆಸಿವ್ ಆಗಿ ಕಂಪನೀಸು ಮಾಡಬೇಕು. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಆಕ್ಚುಲಿ ಕೆಲವರಿಗೆ ಟ್ರೈನಿಂಗ್ ಪ್ರಾಪರಾಗಿ ಕೊಡ್ತಾ ಇದ್ದಾರೆ ಅಂತ ಕೇಳಿದೆ. ನನ್ನ ಒಪಿನಿಯಲ್ಲಿ ಅದು ನನ್ನ ಒಪಿನಿಯಲ್ಲಿ ಅಷ್ಟೊಂದು ಕಾಣ್ತಾ ಇಲ್ಲ. ಸಿ ಐ ಅಂಡರ್ಸ್ಟ್ಯಾಂಡ್ ದಟ್ ಕೆಲವು ಕಂಪನೀಸು ದೇ ಹ್ಯಾವ್ ಲಾಟ್ ಆಫ್ ಸೇಲ್ಸ್. ಸೊ ಅವ್ರದ್ದು ಪ್ರಾಬ್ಲಮ್ ನೀವು ಅಂಡರ್ಸ್ಟ್ಯಾಂಡ್ ಮಾಡಬೇಕು. ಐ ಡೂ ಕಂಪ್ಲೀಟ್ಲಿ ಅಗ್ರಿ. ಬಿಕಾಸ್ ಇಂಡಿಯಾದ ಕಂಟ್ರಿಯಲ್ಲಿ ನಿಮಗೆ ಒಂದ್ಸರಿ ಆ ಪ್ರಾಡಕ್ಟ್ ವೈರಲ್ ಆಗಿಬಿಟ್ರೆ ನಿಮಗೆ ಎಸ್ಪೆಷಲಿ ಫಾರ್ ಎಕ್ಸಾಂಪಲ್ ಮಹೀಂದ್ರ ನೀವು ನೋಡ್ಬೋದು ಎಷ್ಟು ವೆಹಿಕಲ್ಸು ಲೈಕ್ ಬುಕ್ ಮಾಡಿಬಿಟ್ಟು ಇನ್ನೂ ವೇಟಿಂಗ್ ಇರುತ್ತೆ. ಈವನ್ ಕೆಲವು ವೆಹಿಕಲ್ಸ್ ಹಂಗೆ ಇರುತ್ತೆ. ಇವನ್ ರಾಯಲ್ ಎನ್ಫೀಲ್ಡ್ ನೋಡ್ಬೋದು ಎಷ್ಟು ಕಡೆ ಇದೆ ಸರ್ವಿಸ್ ಸೆಂಟರ್ ಆ್ಯಂಡ್ ತುಂಬ ಜನ ಅವ್ರ ವೆಹಿಕಲ್ಸ್ನ ವೇಟ್ ಮಾಡ್ತಾ ಇರ್ತಾರೆ. ಸೊ ಈ ಥರ ಇರಬೇಕಾದ್ರೆ ತುಂಬ ಪ್ರೆಷರ್ ಇರ್ತದೆ ಅಲ್ಲಿ ಮೆಕ್ಯಾನಿಕ್ಸ್ ಅವ್ರಿಗೆ. ಆ್ಯಂಡ್ ಲೈಕ್ ಒಂದು ವೆಹಿಕಲ್ ಟೆಸ್ಟ್ ಮಾಡಬೇಕು ಆ್ಯಂಡ್ ಆಲ್ ದಸ್ ಮಾಡಬೇಕು, ತುಂಬ ಕಷ್ಟ ಇರುತ್ತೆ ಅವ್ರಿಗೆ. ನೀವು ಅನ್ಕೊಳ್ಳೋ ತುಂಬ ಈಸಿ ಇರಲ್ಲ. ಸೊ ಅಲ್ಲಿ ಮಿಸ್ಟೇಕ್ಸ್ ಆಗುತ್ತೆ, ಇಲ್ಲ ಅಂತಲ್ಲ, ಮಿಸ್ಟೇಕ್ಸ್ ಆಗುತ್ತೆ. ಬಟ್ ಅದು ಆಗದೆ ಇರೋ ಥರ ನೋಡ್ಕೊಳ್ಬೇಕಂದ್ರೆ ಅಲ್ಲೊಂದು ಪ್ರಾಪರ್ ಟ್ರೈನಿಂಗ್ ಕೊಡಬೇಕಾಗುತ್ತೆ. ಆ್ಯಂಡ್ ಅವ್ರಿಗೆ ಒಂಥರ ಲೈಕ್ ಏನಫ್ ಟೈಮ್ ಆಬ್ವಿಯಸ್ಲಿ ಇರಲ್ಲ. ಬಟ್ ಆ ಟ್ರೈನಿಂಗ್ ಅವ್ರಿಗೆ ಚೆನ್ನಾಗಿ ಕೊಟ್ಬಿಟ್ರೆ ಕ್ವಿಕ್ಕಾಗಿ ಮಾಡಬೇಕಾದ್ರೆ ಪ್ರಾಪರಾಗಿ ಮಾಡ್ತಾರೆ. ಸೊ ನನ್ನ ಒಪಿನಿಯಲ್ಲಿ ಓವರ್ ನನ್ನ ಒಪಿನಿಯನ್ ಅವರಿಗೆ ಟ್ರೈನಿಂಗೇ ಕೊಡ್ತಾ ಇಲ್ಲ ಒಂದೊಂದ್ಸಲಿ. ಲೈಕ್ ಅವ್ರಿಗೆ ಓಕೆ ಏನೋ ಫಸ್ಟ್ ಪ್ರಾಡಕ್ಟ್ನ ನಾವು ಪಂಪಿಂಗ್ ಮಾಡ್ಬಿಡೋಣ, ಅದು ಫಸ್ಟ್ ಗಮನ ಕೊಡೋಣ ರಾದರ್ ದನ್ ಸರ್ವಿಸ್ ಕಡೆ. ಸೊ ಇದನ್ನ ಸ್ವಲ್ಪ ಚೇಂಜ್ ಮಾಡಬೇಕಾಗುತ್ತೆ ಮೈಂಡ್ ಸೆಟ್ಟು. ಸ್ವಲ್ಪ ಸ್ಲೋ ಆದರೂ ಪರವಾಗಿಲ್ಲ ಪ್ರಾಡಕ್ಟ್ ಡೆಲಿವರಿ. ಸ್ವಲ್ಪ ಅಮೌಂಟ್ ಸೆಟ್ ಪ್ರಾಡಕ್ಟ್ ಡೆಲಿವರಿ ಆಬ್ವಿಯಸ್ಲಿ ತುಂಬ ಡಿಲೇ ಆಗ್ತಾ ಇದೆ. ಬಟ್ ಸ್ಟಿಲ್ ದ ಕ್ವಾಲಿಟಿ ಆ್ಯಂಡ್ ಸರ್ವಿಸ್ ನನ್ನ ಒಪಿನಿಯನ್ಲಿ ಫಸ್ಟ್ ಪ್ರಯಾರಿಟಿ ಕೊಡಲೇಬೇಕಾಗುತ್ತೆ. ಇಫ್ ದಟ್ ಇಸ್ ನಾಟ್ ಮೆನಿ ಟೈಮ್ಸ್ ಏನಾಗುತ್ತೆ ಅಂದರೆ ಒಂದ್ಸಲಿ ದೇ ಹ್ಯಾವ್ ಅ ಬ್ಯಾಡ್ ಎಕ್ಸ್ಪೀರಿಯನ್ಸ್ ವಿತ್ ದ ಕಂಪನಿ, ದೇ ವಿಲ್ ಮೂವ್ ಆನ್. ಸೊ ಪ್ರಾಡಕ್ಟು ಫಸ್ಟು ಏನು ಹೇಳಿ ಟ್ರೈನಿಂಗೇ ನನ್ನ ಒಪಿನಿಯಲ್ಲಿ ಕೊಡ್ತಾ ಇಲ್ಲ. ಸೊ ಅದನ್ನು ಸ್ವಲ್ಪ ಜಾಸ್ತಿ ಕೊಡಬೇಕು ಅಂತ ನನ್ನ ಒಪಿನಿಯಲ್ಲಿ ಅನಿಸ್ತಾ ಇದೆ. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ನೀವು ದ ಪ್ರೈಸ್ ಆರ್ ದ ವಾಟ್ ದ ಪೇಮೆಂಟ್ ಕೊಡ್ತೀವಿ, ಏನು ಎಷ್ಟು ಕೊಡ್ತೀವಿ ನಾವು ಮೆಕ್ಯಾನಿಕ್ಗೆ, ಇಸ್ ಇಟ್ ಅಂಡರ್ ಪೇಡ್ ಅಂತ ಕೇಳಿದೆ. ನನ್ನ ಒಪಿನಿಯನ್ಲಿ ಡೆಫಿನೆಟ್ಲಿ ಅಂಡರ್ ಪೇಡ್ ಅಂತ ಅನ್ಸುತ್ತೆ. ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ದ ಶೋರೂಮ್ ಮೆಕ್ಯಾನಿಕ್ಸ್. ನಾನು ಆಚೆ ಕಡೆ ಮೆಕ್ಯಾನಿಕ್ಸ್ ಬಗ್ಗೆ ಹೇಳಿದ್ರು ನೋಡಿದ್ದೀನಿ, ಸಣ್ಣ ಪುಟ್ಟ ಕೆಲಸ ಮಾಡೋಕ್ಕೆ 20 ರೂಪಾಯಿ 30 ರೂಪಾಯಿ ತಗೋತಾರೆ. ಸಿ ಇಟ್ ಇಸ್ ವೆರಿ ಅಂಡರ್ಸ್ಟ್ಯಾಂಡೇಬಲ್. ಇಂಡಿಯಾ ಅಂತ ಕಂಟ್ರಿಯಲ್ಲಿ ಎಲ್ಲ ಥರ ಡಿಫ್ರೆಂಟ್ ಕ್ಲಾಸಸ್ ಆಫ್ ಪೀಪಲ್ ಇದ್ದಾರೆ. ಆ್ಯಂಡ್ ಅವ್ರ ಹತ್ರ ಎಷ್ಟು ಅವರು ಲೈಕ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಪೇಮೆಂಟು ಒಂದೊಂದು ಕ್ಯಾಟಗರಿ ಆಫ್ ಪೀಪಲಿಂದ ಡಿಫ್ರೆಂಟ್ ಇರುತ್ತೆ. ಐ ಡೂ ಅಗ್ರಿ. ಬಟ್ ಸ್ಟಿಲ್ ಒಂದು ಸ್ಟ್ಯಾಂಡರ್ಡ್ ಪೇಮೆಂಟ್ ತುಂಬಾ ಕಮ್ಮಿ ಇದೆ. ಲೈಕ್ 20 ರೂಪಾಯಿ 30 ರೂಪಾಯಿ ಎಲ್ಲ ಅವ್ರು ತಗೋತಾರೆ ಒಂದು ಸಣ್ಣ ಪುಟ್ಟ ವರ್ಕ್ಸ್ಗೆ. ಐ ವುಡ್ ಸೇ ದಟ್ ಇಸ್ ಟೂ ಮಚ್ ಅಂಡರ್ ಪೇಡ್ ನನ್ನ ಒಪಿನಿಯನ್ಲಿ. ಒಂದು ಮೆಕ್ಯಾನಿಕಲ್ ವರ್ಕು ಇಟ್ ಇಸ್ ಅ ವೆರಿ ಪ್ರೊಫೆಷನಲ್ ವರ್ಕು. ಅದರ ನಂತರ ಆ ಥರ ನೋಡಬೇಕು ಜನ. ಸ್ವಲ್ಪ ಡಿಗ್ನಿಟಿ ಆಫ್ ಲೇಬರ್ ಸ್ವಲ್ಪ ಜಾಸ್ತಿ ಇರಬೇಕು ನಮ್ಮ ಮೈಂಡ್ ಸೆಟ್ಟಲ್ಲಿ. ಐ ಫೀಲ್ ದ ಜಪಾನಲ್ಲಿ ಆ ಮೈಂಡ್ ಸೆಟ್ ಇದೆ. ಅದಕ್ಕೆ ಅವರು ಆ ಲೆವೆಲ್ ಆಫ್ ನೀವು ನೋಡ್ಬೋದು ಟೆಕ್ನಾಲಜಿ ಲೈಕ್ ಒಂಥರ ಸೀರಿಯಸ್ ಆಗಿ ಮಾಡ್ತಾರೆ. ಸೀರಿಯಸ್ ಆಗಿ ಅವರು ಲೈಕ್ ಪ್ರಾಡಕ್ಟ್ಸ್ನ ಮಾಡ್ತಾರೆ. ಕ್ವಾಲಿಟಿ ಆಫ್ ಸರ್ವಿಸ್ ತುಂಬ ಚೆನ್ನಾಗಿದೆ. ಸೊ ಅದೇ ಥರ ನಾವು ಒಂಥರ ಅಡ್ಯಾಪ್ಟ್ ಮಾಡ್ಕೋಬೇಕಾಗುತ್ತೆ. ಎಸ್ಪೆಷಲಿ ಮೆಕ್ಯಾನಿಕ್ಸ್ ನೀವು ಎಲ್ಲದಕ್ಕೂ ನಿಮಗೆ ಒಂದು ಕಾಸ್ಟ್ ಇರುತ್ತೆ. ಒಂದು ಪರ್ಟಿಕ್ಯುಲರ್ ಓಕೆ ನೀವು ಕಮ್ಮಿನೇ ಮಾಡ್ತೀರಾ ಅಂದ್ರೆ ಅನ್ಕೊಳ್ಳಿ ನಾವು, ಬಿಕಾಸ್ ಇಂಡಿಯನ್ ಕಸ್ಟಮರ್ಗೆ ಎಷ್ಟಾಗುತ್ತೆ ಬೆಸ್ಟ್ ಪ್ರೈಸ್ಗೆ ಮಾಡ್ತೀವಿ ಅಂದ್ರೂ ಒಂದು ಬೇಸಿಕ್ ಪ್ರೈಸ್ ಅಂತ ಇರಬೇಕು ನನ್ನ ಒಪಿನಿಯನ್. ತುಂಬಾ ನಮ್ಮ ಒಪಿನಿಯನ್ಲಿ ಚೀಪಾಗಿ ಸಿಗುತ್ತೆ. ಎಸ್ಪೆಷಲಿ ಫಾರ್ ಎಕ್ಸಾಂಪಲ್ ನೋಡಿದ್ರೆ ನಿಮಗೆ ಹಿಮಾಲಯನ್ದು ಇಟ್ಸ್ 400cc ಗಾಡಿ, ಇಟ್ಸ್ ಅ ಮೋಸ್ಟ್ ಕೇಪಬಲ್ ಅಡ್ವೆಂಚರ್ ಗಾಡಿ. ಸೊ ಅದರದ್ದು ನೀವು ಎಷ್ಟು ಪ್ರೈಸಿಂಗ್ ಅಂದರೆ ಸರ್ವಿಸ್ ಪ್ರೈಸಿಂಗ್ ನೋಡಿದ್ರೆ 1700 ಸಮಥಿಂಗ್ ನಿಮಗೆ ಆಗುತ್ತೆ, 1800 ಆಗುತ್ತೆ. ವೆರಿ ಗುಡ್. ಬಟ್ ಎಸ್ ಐ ಥಿಂಕ್ ಅದರದ್ದು ನೀವು ಪೇಡ್ ಲೇಬರ್ಗೆ ಬಂದರೂ ಅರೌಂಡ್ 2500 ಮ್ಯಾಕ್ಸಿಮಮ್ 2600 2700 ಆಗುತ್ತೆ ಫಾರ್ ಸಚ್ ಅ ಕೇಪಬಲ್ ಗಾಡಿ. 400cc ಲಿಕ್ವಿಡ್ ಕೂಲ್ಡ್ ಇಂಜಿನ್ನು ಲೈಕ್ 3.5 ಲಕ್ಷ ಇರೋಂಥ ಗಾಡಿ. ಸಿ ಒಂದು ಸ್ಪ್ಲೆಂಡರ್ಗೆ ಅಷ್ಟು ಕಮ್ಮಿ ಇದ್ರೆ ಪರವಾಗಿಲ್ಲ, 800 ರೂಪಾಯಿ 600. ಐ ಥಿಂಕ್ ನಾನು ಹಾಂಡಾ ಆಕ್ಟಿವಾಗೆಲ್ಲ 800 ರೂಪಾಯಿ ಇರುತ್ತೆ. ದಟ್ ಇಸ್ ಕೈಂಡ್ ಆಫ್ ಓಕೆ ನನ್ನ ಒಪಿನಿಯನ್ಲಿ. ಬಟ್ ಒಂದು ಆ ಥರ 400cc ಲಿಕ್ವಿಡ್ ಕೂಲ್ಡ್ ಇಂಜಿನ್ ಕೇಪಬಲ್ ಆ ಥರ ಒಂದು ಅಡ್ವೆಂಚರ್ ವೆಹಿಕಲ್ಗೆ ಅಷ್ಟು ಕಮ್ಮಿ ಇದೆ ಅಂದರೆ ನನ್ನ ಒಪಿನಿಯನ್ಲಿ ಸ್ವಲ್ಪ ಅಂಡರ್ ಪೇಡ್ ನಾವು ಮಾಡ್ತಾ ಇದ್ದೀವಿ. ನೀವು ಬೇರೆ ಕಂಟ್ರಿಗೆ ಹೋದರೆ ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಅಲ್ಲಿ ಮೆಕ್ಯಾನಿಕ್ಸೇ ಇರಲ್ಲ ಕೆಲವು ಟೈಮು. ಮೆಕ್ಯಾನಿಕ್ಸ್ ಅವೈಲಬಿಲಿಟಿ ತುಂಬ ಕಮ್ಮಿ ಇರುತ್ತೆ ನಿಮಗೆ. ಅಲ್ಲಿ ಯಾವ ಥರ ನೇಚರ್ ಅಂದರೆ ನೀವು ಒಂಥರ ಹೇಳ್ಬೋದು ಆತ್ಮನಿರ್ಭರಾಗಿ ಅವರು ಇರ್ತಾರೆ ಸ್ವಲ್ಪ. ಅವರು US ಹೋದ್ರೆ ಹೆಂಗಿರ್ತಾರೆ ಅಂದರೆ ಅವರು ಅವ್ರದ್ದೇ ಲೈಕ್ ಗ್ಯಾರೇಜ್ ಇಟ್ಕೊಂಡಿರ್ತಾರೆ. ಅವರೇ ಲೈಕ್ ಇಂಜಿನ್ ಆಯಿಲ್ ಚೇಂಜ್ ಮಾಡೋದು, ಎನಿ ಪ್ರಾಬ್ಲಮ್ ಇದ್ರು ಆದಷ್ಟು ಅವರೇ ಮಾಡಕ್ಕೆ ನೋಡ್ತಾರೆ. ಇನ್ ಕೇಸ್ ಅವ್ರಿಗೆ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ಅವ್ರು ಹೋಗ್ಬಿಟ್ಟು ಬೇಸಿಕಲಿ ಮೆಕ್ಯಾನಿಕ್ ಅದನ್ನು ಫಾರ್ ಎಕ್ಸಾಂಪಲ್ ಇಲ್ಲಿ ಥರ ರೋಡ್ ಸೈಡ್ ಅಸಿಸ್ಟೆಂಟ್ಸ್ ಎಲ್ಲ ಅಂತ ಏನೂ ಇಲ್ಲ. ಅವ್ರದ್ದೇ ಒಂದು ಪಿಕಪ್ ಟ್ರಕ್ ಇಟ್ಕೊಂಡಿರ್ತಾರೆ. ಅದನ್ನು ಗಾಡಿಯೆಲ್ಲ ಟ್ರಕ್ಕಲ್ಲಿ ಹಾಕ್ಬಿಟ್ಟು ಅವರ ಮೆಕ್ಯಾನಿಕ್ಸ್ ಹತ್ರ ಹೋಗಿ ಸರಿ ಮಾಡಿಸಿ ವಾಪಸ್ ಅವರೇ ತಗೊಂಡು ಬರ್ತಾರೆ. ಸೊ ಎಲ್ಲ ಮೋಸ್ಟ್ಲಿ ಕಸ್ಟಮರು ಅವರವರಾಗಿ ಅವರೇ ಮಾಡ್ತಾರೆ. ಸೆಲ್ಫ್ ಸಸ್ಟೈನಿಂಗ್ ಅಲ್ಲಿರೋ ಕಸ್ಟಮರ್ಸು ಅವರು ನಾಟ್ ಡಿಪೆಂಡ್
ಡಿಪೆಂಡೆಂಟ್ ಆನ್ ಶೋರೂಮ್ ಅವ್ರ ಮೆಕ್ಯಾನಿಕ್ ಇರ್ತಾರೆ. ಸೊ ಅಲ್ಲಿ ನಾಲೆಜ್ ಜಾಸ್ತಿ ಇದೆ ಅವ್ರಿಗೆ, ಹೌ ಟು ಡೂ ಮೆಕ್ಯಾನಿಕ್ಸ್, ಕಸ್ಟಮರ್ಗೆ ನಾಲೆಜ್ ಜಾಸ್ತಿ ಇರುತ್ತೆ. ಇಲ್ಲಿ ಐ ವುಡ್ ಸೇ ಬಿಕಾಸ್ ನಮ್ಮ ಪ್ರಿವಿಲೇಜ್ ಇದೆ, ಬಿಕಾಸ್ ನಮ್ಮ ಇನ್ನು ಸರ್ವಿಸ್ ಓರಿಯೆಂಟೆಡ್ ಕಂಟ್ರಿ ನಮ್ಮದು, ಸಾಕಷ್ಟು ಜನ ನಿಮಗೆ ಎನಿವೇರ್ ಎನಿ ಪ್ರಾಬ್ಲಮ್ ಆದರೂ ನಿಮಗೆ ಕಂಪನಿನೂ ರೋಡ್ ಸೈಡ್ ಡಿಸಿಷನ್ ಕೊಡುತ್ತೆ, ಪ್ಲಸ್ ನಿಮಗೆ ಲೋಕಲ್ ಮೆಕ್ಯಾನಿಕ್ಸ್ ಸಿಗ್ತಾರೆ, ಪ್ಲಸ್ ನೀವು ಶೋರೂಮಲ್ಲೂ ಅಷ್ಟೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಂಥ ಮೆಕ್ಯಾನಿಕ್ಸ್ ಇರಬೇಕಾದ್ರೆ ಅವ್ರಿಗೆ ಅಟ್ಲೀಸ್ಟ್ ನನ್ನ ಒಪಿನಿಯಲ್ಲಿ ಒಂದು ಡೀಸೆಂಟ್ ಲೈಕ್ ಪೇ ನನ್ನ ಒಪಿನಿಯಲ್ಲಿ ಕೊಡಬೇಕಾಗುತ್ತೆ. ಐ ನೋ ನಮಗೆ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತ ನಾವು ಇಷ್ಟೊಂದು ಮಾತಾಡ್ತೀವಿ, ಬಟ್ ಎಂಡ್ ಆಫ್ ದ ಡೇ ಡು ವಿ ನಾಟ್ ಆಲ್ ವಾಂಟ್ ಅ ವೆರಿ ಗುಡ್ ಸರ್ವಿಸ್, ಒಳ್ಳೆ ಸರ್ವಿಸ್ ಇರಬೇಕು, ಖುಷಿಯಾಗಿರ್ಬೇಕಂತ ನಾವು ಎಕ್ಸ್ಪೆಕ್ಟ್ ಮಾಡಲ್ಲ. ಒಂದು ಡೀಸೆಂಟ್ ಅಮೌಂಟ್, ಎಸ್ಪೆಷಲಿ ಫಾರ್ ದ ಪ್ರೀಮಿಯಂ ಗಾಡಿಗಳು, ನಾಟ್ ಇವನ್ ಟಾಕಿಂಗ್ ಅಬೌಟ್ ಗಾಡಿಗಳು 2 lakhs ಕೆಳಗಡೆ ಆ ಥರ ಗಾಡಿ ತಗೊಳ್ಳೋರು ಜನರಲಿ ಔಟ್ ಸೈಡ್ ಲೆಸ್ ದೆನ್ ಲೋವರ್ ಮಿಡಲ್ ಕ್ಲಾಸ್ ಇರ್ತಾರೆ. ಅಟ್ಲೀಸ್ಟ್ ನಾವು ಅಪ್ಪರ್ ಮಿಡಲ್ ಕ್ಲಾಸು ಊಟ ತಿಂಡಿ ತಿನ್ಬೇಕಾದ್ರೆ ದೋಸೆ ಗೀಸೆಗೆಲ್ಲ 200-300 ರೂಪಾಯಿನೂ ಕೆಲವರು ಕೊಡ್ತೀವಿ ನಾವು. ಸೊ ಈ ಥರ ಸರ್ವಿಸ್ಗೆ ಒಂದು ಎಕ್ಸ್ಟ್ರಾ ಒಂದು 100-200 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೆ ಏನಾಗುತ್ತೆ ನನ್ನ ಒಪಿನಿಯನ್, ನಂದು ಒಪಿನಿಯನು. ಸೊ ಇದನ್ನ ಹೆಂಗೆ ಮಾಡ್ಬೋದು ಅಂದರೆ ನನಗೆ ಕೇಳಿದ್ರೆ, ಇದನ್ನ ಆಬ್ವಿಯಸ್ಲಿ ಸೊಲ್ಯೂಷನ್ ಏನು ಅಂತ ಕೇಳಿದ್ರೆ, ನನ್ನ ಹತ್ರ ಅಷ್ಟೊಂದು ಸೊಲ್ಯೂಷನ್ ಇಲ್ಲ. ಆಬ್ವಿಯಸ್ಲಿ ಇದು ಕಂಪನಿ ವರ್ಕೌಟ್ ಮಾಡಬೇಕು, ಯಾವ ಥರ ಅವ್ರಿಗೆ ಇಲ್ಲ ಕಂಪನಿನೇ ಅವ್ರ ಕೈಯಿಂದಾನೇ ಪೇ ಮಾಡಬೇಕು, ಬಿಕಾಸ್ ಪಾರ್ಟ್ಸ್ಗೆಲ್ಲ ಅಷ್ಟೊಂದು ಚಾರ್ಜ್ ಮಾಡ್ತಾ ಇದ್ದೀರಾ, ಅಟ್ಲೀಸ್ಟ್ ಸರ್ವಿಸ್ಗೂ ಹಂಗೆ ಅವ್ರಿಗೆ ಪೇ ಮಾಡಿ, ಅವ್ರಿಗೆ ನೀವೇ ಪೇ ಮಾಡ್ಬೋದು. ಇಲ್ಲ ನಿಮಗೆ ಓಕೆ ವರ್ಕೌಟ್ ಆಗ್ತಿಲ್ಲ ಅಂದರೆ ನಂದೇನು ಲೈಕ್ ನಿಮಗೆ ಪೇಮೆಂಟ್ ಸಿಗ್ತಾ ಇಲ್ಲ, ವಿಚ್ ಐ ಡೋಂಟ್ ಬಿಲೀವ್ ಆ್ಯಕ್ಚುಲಿ ಪೇಮೆಂಟ್ ಸಿಗ್ತಾರೆ ಅಂತ ಬಿಲೀವ್ ಮಾಡಿದ್ರೆ ನನ್ನ ಒಪಿನಿಯನ್, ಬಿಕಾಸ್ ಮಾರ್ಜಿನ್ ತುಂಬ ಕಮ್ಮಿ ಇರುತ್ತೆ ಓವರ್ ಒಂದೊಂದು ಪ್ರಾಡಕ್ಟ್ಗೆ ಅಂತ ಅನ್ಕೊಳ್ಳಿ. ಅವಾಗ ಏನು ಮಾಡ್ಬೋದು ನೀವು ಅಂದರೆ, ನೀವು ಸರ್ವಿಸ್ನ ನೀವು ಲೈಕ್ ಫಾರ್ ಎಕ್ಸಾಂಪಲ್ ಪ್ರೀಮಿಯಂ ಪ್ಯಾಕೇಜಸ್ ಅಂತ ಇಟ್ಕೊಳ್ಳಿ. ಲೈಕ್ ಒಂದು ಬೇಸಿಕ್ ಸರ್ವಿಸ್ ನಾರ್ಮಲ್ ಯಾರು ಸರ್ವಿಸ್, ಬಿಕಾಸ್ ಐ ನೋ ದಟ್ ಇಂಡಿಯಾದ ಡಿಫ್ರೆಂಟ್ ಕೈಂಡ್ ಆಫ್ ಕ್ಲಾಸಸ್ ಇದೆ. ಸೊ ಎಲ್ಲರೂ ಅಮೌಂಟ್ ಪೇ ಮಾಡಲ್ಲ, ನಿಮಗೆ ಲಾಸ್ ಆಗ್ಬಿಡ್ಬೋದು. ಇನ್ ಕೇಸ್ ಜಾಸ್ತಿ ಪ್ರೈಸ್ ಮಾಡಿಬಿಟ್ರೆ ಆಬ್ವಿಯಸ್ಲಿ ಕೆಲವರು ಇದು ಕಾಸ್ಟ್ ಸರ್ವಿಸ್ ತುಂಬ ಕಾಸ್ಟ್ ಇದೆ ಅಂತ ಬರಲ್ಲ ಅಂತ ನಿಮಗೆ ಆ ಥರ ಬಿಲೀವ್ ಇದ್ದರೆ, ವಾಟ್ ಯು ಕ್ಯಾನ್ ಡೂ ನನ್ನ ಒಪಿನಿಯನ್ಲಿ, ನೀವು ಪ್ರೈಸಸ್ನ ಒಂದು ಪ್ರೀಮಿಯಂ ಇಟ್ಕೊಳ್ಳಿ. ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಬೇಸಿಕ್ ಪ್ಯಾಕೇಜಲ್ಲಿ ಹಿಂಗೆ ನಾರ್ಮಲ್ ಹಿಂಗೆ ಮಾಡ್ತಾರೆ ಹಂಗೆ ಇರ್ಬೋದು. ಇನ್ನೊಂದು ಪ್ರೀಮಿಯಂ ಪ್ಯಾಕೇಜ್ ಅಂತ ಪ್ರೀಮಿಯಮ್ ಅಲ್ಲ ಏನೋ ಪ್ರೀಮಿಯಂ ಸಮಥಿಂಗ್ ಇಟ್ಕೋಬೋದು. ಅದರಲ್ಲಿ ನಿಮಗೆ ಒಂದು ಡೀಸೆಂಟ್ ಒಂದು ಎಕ್ಸ್ಟ್ರಾ ಸರ್ವಿಸ್ ಇರುತ್ತೆ, ನಿಮಗೆ ಒಂದು ಕ್ಲೀನಿಂಗು ಎವ್ರಿಥಿಂಗು, ಒಂದು ಡೆಡಿಕೇಟೆಡ್ ಮ್ಯಾನೇಜರ್ ಇರ್ತಾನೋ ಸಮಥಿಂಗ್ ಲೈಕ್ ದಟ್. ಅದೇ ಥರ ಒಂದು ಪ್ರೀಮಿಯಂ ಪ್ಲಸ್ ಅಂತ ಪ್ಯಾಕೇಜ್ ತುಂಬ ಸೂಪರ್ ಆಗಿ ಮಾಡ್ತಾರೆ. ಅದನ್ನು ನೀವು ಪರ್ಟಿಕ್ಯುಲರ್ ಕಾಂಪೊನೆಂಟ್ಸ್ಗೆ ಲೈಕ್ ಪರ್ಟಿಕ್ಯುಲರ್ ಸರ್ವಿಸ್ಗೆ ನೀವು ಚೂಸ್ ಮಾಡ್ಬೋದು. ವಾಷಿಂಗ್ಗೆ ಒಂದು ಪ್ರೀಮಿಯಂ ಸರ್ವಿಸು, ಆರ್ ನಿಮ್ಮದು ಲೈಕ್ ಇಂಜಿನ್ ಆಯಿಲ್ ಸರ್ವಿಸಲ್ಲಿ ಪ್ರೀಮಿಯಮು, ಅದರಲ್ಲಿ ನಿಮಗೆ ಈವನ್ ಕಾಂಪೊನೆಂಟ್ಸು ನಿಮಗೆ ಚೆನ್ನಾಗಿ ಆ್ಯಡ್ ಮಾಡೋ ಥರ, ಲೈಕ್ ಒಳ್ಳೆ ಇಂಜಿನ್ ಆಯಿಲ್ ಆ್ಯಡ್ ಮಾಡೋ ಥರ. ಸೊ ಸಮಥಿಂಗ್ ಲೈಕ್ ದಟ್ ಈ ಥರ ಮಾಡ್ಬೋದು, ಈ ಥರ ಪ್ಲಾನ್ಸ್ ಮಾಡ್ಬೋದು. ನನ್ನ ಬಗ್ಗೆ ಸರ್ವಿಸ್ ಕ್ವಾಲಿಟಿನ ನೀವು ಅಪ್ ಟು ಲೈಕ್ ಒಂದೊಂದು ಪ್ಯಾಕೇಜಲ್ಲಿ ನೀವು ಜಾಸ್ತಿ ಮಾಡೋ ಥರ ನೀವು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ಶೋರೂಮ್ ಸರ್ವಿಸ್. ಅದೇ ಥರ ನನ್ನ ಒಪಿನಿಯನ್ ಈವನ್ ಮೆಕ್ಯಾನಿಕ್ಸು ನನ್ನ ಒಪಿನಿಯನ್ ಹಂಗೆ ಮಾಡಬೇಕಾಗುತ್ತೆ. ಬಿಕಾಸ್ ಎಲ್ಲ ಥರ ಕ್ಲಾಸಸ್ ಆಫ್ ಇರ್ತಾರೆ. ನೀವು ಮೇ ಬಿ ನಿಮ್ಮ ಹತ್ರ ಡಿಫ್ರೆಂಟ್ ಔಟ್ಲೆಟ್ಸ್ ಇದೆ ಅಂತ ಅನ್ಕೊಳ್ಳಿ, ಮೆಕ್ಯಾನಿಕಲ್ ಔಟ್ಲೆಟ್, ಕೆಲವು ಸ್ವಲ್ಪ ಪ್ರೀಮಿಯಂ ಔಟ್ಲೆಟ್ ಮಾಡ್ಕೊಳ್ಳಿ ನೀವು, ಅಲ್ಲಿ ನೀವು ಪ್ರೀಮಿಯಂ ಕಸ್ಟಮರ್ಸ್ನ ನೀವು ಲೈಕ್ ಅಡ್ರೆಸ್ ಮಾಡಿ ಅಂತ. ಸೊ ಆ ಥರ ಮಾಡ್ಬೋದು ನೀವು ಮೆಕ್ಯಾನಿಕ್ಸ್ ಆಗಿದ್ರೆ. ಆ ಥರ ಮಾಡಿದ್ರೆ ನಮ್ಮಲ್ಲಿ, ಬಿಕಾಸ್ ಈ ಜನ ಹತ್ರ ದುಡ್ಡಿದೆ, ಅದನ್ನ ಯೂಸ್ ಮಾಡಿಕೊಂಡು ಚೆನ್ನಾಗಿ ಅರ್ನ್ ಮಾಡಿ ನೀವು ನನ್ನ ಒಪಿನಿಯಲ್ಲಿ. ಅವಾಗ ಐ ನೋ ದಟ್, ಬಿಕಾಸ್ ಅವಾಗ ನೀವು ಮೆಂಟಲ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಎಂಡ್ ಆಫ್ ದ ಡೇ ದುಡ್ಡೇ ನಿಮಗೆ ದೊಡ್ಡಪ್ಪ. ಸೊ ಅದು ನೀವು ಚೆನ್ನಾಗಿ ಬರ್ತಾ ಅದನ್ನು ಜನರಲಿ ಸ್ಯಾಟಿಸ್ಫೈಡ್ ಆಗಿರ್ತಾರೆ. ಅಪಾರ್ಟ್ ಫ್ರಮ್ ನಾನು ಆಲ್ರೆಡಿ ಹೇಳಿದ್ದೀನಿ, ದುಡ್ಡು ಒಂದು ವಿಚಾರ ಆಯಿತು, ಪೇಮೆಂಟು ಒಂದು ವಿಚಾರ ಆಯಿತು. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಟ್ರೈನಿಂಗು. ಸೊ ಹಿಂಗೆ ಟ್ರೈನಿಂಗ್, ಫಸ್ಟ್ ಟ್ರೈನಿಂಗ್ ಕೊಡಬೇಕು, ಥರ್ಡ್ ಥಿಂಗ್ ಬಂದ್ಬಿಟ್ಟು ಪ್ರಾಪರ್ ಟ್ರೈನಿಂಗ್ ಇರಬೇಕು, ಡೈನಾಮಿಕ್ ಟ್ರೈನಿಂಗ್ ಇರಬೇಕು. ಸೊ ಈ ಮೂರು ಏನಾದರೂ ಮಾಡಿದೆ ವಿತ್ ಪೇಮೆಂಟ್ ನನ್ನ, ಬಿಕಾಸ್ ಪೇಮೆಂಟ್ ಇಲ್ಲಾಂದ್ರೆ ಆಬ್ವಿಯಸ್ಲಿ ಇದೆಲ್ಲ ಕೊಟ್ಟರು ಅವ್ರಿಗೆ ಬೇಜಾರಾಗುತ್ತೆ. ಸೊ ಪೇಮೆಂಟು ಫಸ್ಟ್ ಥಿಂಗ್ ಇರಬೇಕು, ಸೆಕೆಂಡ್ ಥಿಂಗ್ ಇದೆರಡು ಇದ್ದರೆ ನನ್ನ ಒಪಿನಿಯನ್ ಓವರ್ ಆಲ್ ಸರ್ವಿಸ್ ಇನ್ ಇಂಡಿಯಾ ಸ್ವಲ್ಪ ಇಂಪ್ರೂವ್ ಆಗ್ಬೋದು ಅಂತ ಅನ್ಸುತ್ತೆ. ಇವಾಗಲೂ ಚೆನ್ನಾಗಿದೆ, ಐ ವುಡ್ ಸೇ ಮೊದಲಿಂಗಿತ್ತು ಅದಕ್ಕಿಂತ ಇವಾಗ ಇಂಪ್ರೂವ್ ಆಗಿದೆ. ಬಟ್ ಅದೇ ಥರ ಇನ್ನೂ ಇಂಪ್ರೂವ್ ಆಗಬೇಕು ಒಂಥರ ಲೈಕ್ ಜಪಾನ್ ಥರ ನೀವು ಕ್ವಾಲಿಟಿ ಸರ್ವಿಸ್. ನಾನು ಹಾಂಡಾದಲ್ಲಿ ಕೊಟ್ಟಾಗ ಯಾವತ್ತೂ ನನಗೆ ಡಿಸಪಾಯಿಂಟ್ ಆಗಿಲ್ಲ ಸರ್ವಿಸಲ್ಲಿ. ಆ ಥರ ನನಗೆ ಎಲ್ಲ ಕಂಪನೀಸಲ್ಲಿ ಬರಬೇಕು ಅಂದರೆ, ಸೊ ಹಾಂಡಾದಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಅವರು ಲೈಕ್ ಅವ್ರೇನೋ ಬುಕ್ಲೆಟ್ ಕೊಡ್ತಾರೆ ಜನರಲಿ, ಲೈಕ್ ನೀವು 3 ಸರ್ವಿಸ್ ನಿಮಗೆ ಎಕ್ಸ್ಟ್ರಾ ಈ ಅಮೌಂಟ್ ಕೊಟ್ಬಿಟ್ರೆ ನಿಮಗೆ ಹಾಂಡಾ ಇರಬೇಕಾದ್ರೆ ಒಂದು ಟೈಮಲ್ಲಿ ನಾನು ನೋಡ್ತಾ ಇದ್ದೆ, ಒಂದು ಬುಕ್ಲೆಟ್ ಕೊಡ್ತಾರೆ, 3 ಸರ್ವಿಸ್ ನಿಮಗೆ ನೀವು ದುಡ್ಡು ಕೊಟ್ಟರೆ ನಿಮಗೆ ಏನೋ ಲೈಕ್ ಏನೋ ಫ್ರೀನಾ ಸಮಥಿಂಗ್, ಎಷ್ಟೋ ಪರ್ಸೆಂಟ್ ಡಿಸ್ಕೌಂಟ್, 30% ಡಿಸ್ಕೌಂಟ್ ಸಮಥಿಂಗ್ ಏನೋ ಇತ್ತು. ಈ ಥರ ಎಲ್ಲ ಸ್ವಲ್ಪ ನಾನು ನೋಡಿ ಹಾಂಡಾದಲ್ಲಿ. ಆ ಥರ ನಾನು ಬೇರೆ ಕಂಪನೀಸಲ್ಲಿ ಯಾವತ್ತೂ ನೋಡಿಲ್ಲ. ಸೊ ಆ ಥರ ಐ ಫೀಲ್ ದಟ್ ನಾವು ಲೈಕ್ ಇಂಡಿಯನ್ ಕಂಪನೀಸ್, ಇಂಡಿಯನ್ ಮ್ಯಾನುಫ್ಯಾಕ್ಚರರ್ಸು ಮಾಡಬೇಕು ನನ್ನ ಒಪಿನಿಯನ್ಲಿ. ಇವನ್ ನಿಮಗೆ BMW ಎಲ್ಲ ನೋಡ್ಬೋದು ಎಷ್ಟು ಚಾರ್ಜ್ ಮಾಡ್ತಾರೆ ಅವ್ರ ಸರ್ವಿಸ್ಗೆ. ಸೊ ಐ ಥಿಂಕ್ ಸ್ವಲ್ಪ ನಾವು ಚೇಂಜ್ ಆಗಬೇಕು ನನ್ನ ಒಪಿನಿಯನ್. ಇಲ್ಲಾಂದರೆ ಆ ಸರ್ವಿಸ್ಗೆ ನಾವು ಬೆಲೆ ಕೊಟ್ಟಿಲ್ಲ, ಅವ್ರ ನಮ್ಮ ಮೆಕ್ಯಾನಿಕ್ಸ್ ಅವ್ರಿಗೆ ನಾವು ಬೆಲೆ ಕೊಟ್ಟಿಲ್ಲ ಅಂದರೆ ಅದೇ ಥರ ನಮಗೆ ರಿಟರ್ನ್ ಸಿಗುತ್ತೆ ಅಂತ ನನಗೆ ಅನ್ಸುತ್ತೆ. ಸೊ ಅವ್ರಿಗೆ ಒಂದು ದುಡ್ಡು ಚೆನ್ನಾಗಿ ಕೊಡಬೇಕು, ಟ್ರೈನಿಂಗ್ ಚೆನ್ನಾಗಿ ಕೊಡಬೇಕು, ಆ್ಯಂಡ್ ಅವ್ರಿಗೆ ಲೈಕ್ ಡೈನಾಮಿಕ್ ಟ್ರೈನಿಂಗ್, ಕಂಟಿನ್ಯೂಸ್ ಟ್ರೈನಿಂಗ್ ಒಂಥರ ಇರಬೇಕು. ಇದ್ದರೆ ನನ್ನ ಒಪಿನಿಯನ್ ಓವರ್ ಆಲ್ ಸರ್ವಿಸ್ ಕ್ವಾಲಿಟಿ ಇನ್ ಇಂಡಿಯಾ ಇಂಪ್ರೂವ್ ಆಗುತ್ತೆ. ಸೊ ದಿಸ್ ಇಸ್ ನನ್ನ ಒಪಿನಿಯನು. ನಿಮ್ಗೆ ಏನು ಅನ್ಸುತ್ತೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಡೆಫಿನೆಟ್ಲಿ ಮೆನ್ಷನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.